ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ತುಂಬಾ ಜನ ನಾವು ಕಲಿಕೆಯ ಜೊತೆಗೆ ದುಡಿಯಬೇಕಾದಂತಹ ಅನಿವಾರ್ಯತೆ, ಜವಾಬ್ದಾರಿ ತುಂಬಾ ಜನರ ಮೇಲಿರುತ್ತೆ. ಸೊ ಹೀಗಿರುವಾಗ ನಾವು ಕಲಿಕೆಯ ಜೊತೆಗೇನೆ ಮಾಡಬಹುದಾದಂತಹ ಟಾಪ್ 5 ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ಗಳ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಬಹುದು ಅನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿದೆ. ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ತಡೆ ಮಾಡದೆ ನೋಡೋಣ. ಬಹಳ ಪ್ರಮುಖವಾಗಿ ಒಂದು ವಿಚಾರ ನಿಮ್ಮ ಗಮನದಲ್ಲಿರಲಿ. ಈ ಏನು ಬೆಸ್ಟ್ 5 ಪಾರ್ಟ್ ಟೈಮ್ ಜಾಬ್ ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಬಹುತೇಕ ಇದರಲ್ಲಿ ನಾನು ಮಾಡಿರುವಂತಹ ಪಾರ್ಟ್ ಟೈಮ್ ಜಾಬ್ ಗಳನ್ನೇ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದರಲ್ಲಿ ನಾನು ಸದ್ಯಕ್ಕೆ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ವಿಡಿಯೋನ 5 ಪಾರ್ಟ್ ಟೈಮ್ ಜಾಬ್ ಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಅದರಲ್ಲಿ ನಿಮಗೆ ಉಪಯುಕ್ತವಾಗುವಂತಹ ಅಥವಾ ನಿಮಗೆ ಅನುಕೂಲ ಕಲ್ಪಿಸುವಂತಹ ಒಂದು ಯಾವುದಾದ್ರೂ ಜಾಬ್ ನೀವು ಮಾಡಬಹುದು. ಸೊ ಮೊದಲನೇ, ಎರಡನೇ, ಮೂರನೇ ಮತ್ತು ನಾಲ್ಕನೆಯ ವಿಚಾರಗಳನ್ನ ಬಿಟ್ಟರೂ ಕೂಡ 5ನೇ ಮಾಹಿತಿನ ನೀವು ಗಮನವಿಟ್ಟು ಕೇಳಲೇಬೇಕು. 5ನೇ ಜಾಬ್ ಇನ್ಫಾರ್ಮೇಶನ್ ಅನ್ನ, ಬಿಕಾಸ್ ನೀವು ಅದನ್ನ ಸುಲಭವಾಗಿ ಕೂಡ ಮಾಡಬಹುದು. ಜೊತೆಗೆ ಅಲ್ಲಿ ಅಗತ್ಯ ಇರುವಂತದ್ದು ನಿಮ್ಮ ಜ್ಞಾನ ಜೊತೆಗೆ ನಿಮ್ಮ ಕೌಶಲ್ಯ ಆಗಿರುತ್ತೆ. ಹಾಗಾಗಿ ಬನ್ನಿ ತಡ ಮಾಡದೆ ಯಾವ ಪಾರ್ಟ್ ಟೈಮ್ ಜಾಬ್ಗಳು ನಮಗೆ ನಾವು ಸುಲಭವಾಗಿ ಜೀರೋ ಇನ್ವೆಸ್ಟ್ಮೆಂಟ್ ನಲ್ಲಿ ಮಾಡಬಹುದು ಅಥವಾ ಸುಲಭವಾಗಿ ಕಡಿಮೆ ಶ್ರಮ ವಹಿಸಿ ಮಾಡಬಹುದು, ಹೆಚ್ಚಿನ ಜ್ಞಾನವನ್ನ ಸಂಪಾದಿಸಬಹುದು ಅನ್ನುವಂತಹ ಒಂದು ಪ್ರಮುಖ ಮಾಹಿತಿಯನ್ನ ನೋಡೋಣ. ಸೊ ಮೊದಲನೇದು ಮೆಡಿಕಲ್ ಸ್ಟೋರ್ಸ್. ನೀವು ನಿಮ್ಮ ಹತ್ತಿರವೇ ಇರುವಂತಹ, ನೀವು ಉದಾಹರಣೆಗೆ ಧಾರವಾಡದ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದೀರಿ, ನೀವು ಆ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದೀರಿ ಅಂತಂದ್ರೆ, ನೀವು ಹಾಸ್ಟೆಲ್ ನಲ್ಲಿ ಇದ್ದೀರಿ ಅಂತಂದ್ರೆ, ನಿಮಗೆ ಸಮೀಪವಾಗುವಂತಹ ಯಾವುದೇ ಮೆಡಿಕಲ್ ಸ್ಟೋರ್ ಗಳಲ್ಲಿ ನೀವು ಕೆಲಸ ಮಾಡಬಹುದು. ಬಹುತೇಕ ಧಾರವಾಡದಲ್ಲಿ ಅಂತಂದ್ರೆ ಅನೇಕ ಮೆಡಿಕಲ್ ಸ್ಟೋರ್ಸ್ ಗಳಲ್ಲಿ ನಿಮ್ಮನ್ನ ಜಾಬ್ಗೆ ಕರ್ಕೊಂತಾರೆ, ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ಕೊಳ್ಬಹುದು. ಇದು ಬರೀ ಉದಾಹರಣೆ ಧಾರವಾಡದ್ದು. ನೀವು ಮೈಸೂರವರಾಗಿದ್ರೆ ಮೈಸೂರು, ಬೆಂಗಳೂರವರಾಗಿದ್ರೆ ಬೆಂಗಳೂರು ಅಥವಾ ದಾವಣಗೆರೆ ಅವರಾಗಿದ್ರೆ ದಾವಣಗೆರೆ ಅವರು, ನಿಮ್ಮ ಊರಿನಲ್ಲ ನೀವು ಮೆಡಿಕಲ್ ಸ್ಟೋರ್ ಗಳಲ್ಲಿ ಕೆಲಸ ಮಾಡಬಹುದು. ಯಾಕೆ ನಾನು ಮೊದಲ ಆದ್ಯತೆಯನ್ನಾಗಿ ಮೆಡಿಕಲ್ ಸ್ಟೋರ್ ಅನ್ನ ಇಟ್ಕೊಂಡಿದ್ದೀನಿ ಅಂತಂದ್ರೆ, ಇಲ್ಲಿ ಇಂಗ್ಲಿಷ್ ಅನ್ನ ಸುಧಾರಣೆ ಆಗುತ್ತೆ, ನಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ. ಜೊತೆಗೆ ನಮಗೆ ಕೆಲವೊಂದಿಷ್ಟು ಜನರಲ್ ನಾಲೆಜ್ ಡೆವಲಪ್ ಆಗುತ್ತೆ. ಯಾವುದಕ್ಕೆ ಯಾವ ಮೆಡಿಸಿನ್ ಅನ್ನ ಕೊಡಬೇಕು, ಯಾರಿಗೆ ಯಾವ ಟ್ಯಾಬ್ಲೆಟ್ ಅನ್ನ ಕೊಡಬೇಕು, ಯಾವುದರಲ್ಲಿ ಯಾವ ಕಂಟೆಂಟ್ ಇದೆ, ಯಾವೆಲ್ಲ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿದ್ರೆ ಅನ್ನುವಂತಹ ಕೆಲವೊಂದಿಷ್ಟು ಜನರಲ್ ನಾಲೆಜ್ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಕಡಿಮೆ ಕಾರ್ಯೋತ್ತಡ ಇರುತ್ತೆ. ಅಂದ್ರೆ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ನಿಮ್ಮ ಅಧ್ಯಯನವನ್ನ ಮುಗಿಸ್ಕೊಂಡು ನೀವು ಇಲ್ಲಿ ಕೆಲಸ ಮಾಡಬಹುದು. ಇಲ್ಲಿ ಕಾರ್ಯದ ಒತ್ತಡ ಹೆಚ್ಚಾಗಿರುವುದಿಲ್ಲ, ಪ್ರೆಷರ್ ಇರುವುದಿಲ್ಲ. ಬಹಳ ಪ್ರಮುಖವಾಗಿ ಇಲ್ಲಿ ನೀವು ಹೆಚ್ಚಿನ ಭಾರವನ್ನ ಹೊರಬೇಕು, ದೊಡ್ಡ ದೊಡ್ಡ ಮೂಟೆಗಳನ್ನ ಹೊರಬೇಕು, ದೊಡ್ಡ ದೊಡ್ಡ ಚೀಲಗಳನ್ನ ಹೊರಬೇಕು, ಡಬ್ಬಗಳನ್ನ ಹೊರಬೇಕು ಅನ್ನುವಂತಹ ಇರುವುದಿಲ್ಲ, ಪ್ರಮೇಯ ಬರುವುದಿಲ್ಲ. ಜೊತೆಗೆ ನೀವು ಓಡಾಡಬೇಕು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅನ್ನುವಂತಹ ಪ್ರಮೇಯನು ಕೂಡ ಇರುವುದಿಲ್ಲ. ಜೊತೆಗೆ ನೀವು ಪ್ರತಿದಿನ 3 ರಿಂದ 4 ಗಂಟೆ ಕೂಡ ಈ ಒಂದು ಪಾರ್ಟ್ ಟೈಮ್ ಕೆಲಸನ ಮೆಡಿಕಲ್ ಸ್ಟೋರ್ ಗಳಲ್ಲಿ ಮಾಡಬಹುದು. ಆವರೇಜ್ ಆಗಿ ನೀವು 3,000ದಿಂದ 8,000 ರೂಪಾಯಿನ ಪ್ರತಿ ತಿಂಗಳು ಪಾರ್ಟ್ ಟೈಮ್ ಆಗಿ ಮೆಡಿಕಲ್ ಸ್ಟೋರ್ ಗಳಲ್ಲಿ ಕೆಲಸ ಮಾಡೋದ್ರ ಮೂಲಕ ನೀವು ದುಡಿಬಹುದು. ಇದು ಮೊದಲನೇ ಒಂದು ಪಾರ್ಟ್ ಟೈಮ್ ಜಾಬ್. ಇನ್ನು ಎರಡನೇದು ಟಾರ್ಗೆಟ್ ಆಧಾರಿತ ಜಾಬ್ಗಳಂತೂ ಕೆಲವೊಂದಿಷ್ಟು ಇದ್ದಾವೆ. ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನೀವು ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಿಕೊಂಡು ಅಥವಾ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಟಾರ್ಗೆಟ್ ಬೇಸ್ಡ್ ಜಾಬ್ ಅನ್ನ ಮಾಡಬಹುದು. ಉದಾಹರಣೆ ಅಂತಂದ್ರೆ freelancer.com ಅನ್ನುವಂತಹ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಹೇಗಿರುತ್ತೆ ಏನು ಅಂತಂದ್ರೆ, ನೀವು ನಿಗದಿತ ಸಮಯದಲ್ಲಿ ಕೆಲಸವನ್ನ ಪೂರ್ಣಗೊಳಿಸಬೇಕಾಗುತ್ತೆ. ನಿಮಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದು ನಿಮ್ಮ ಒಂದು ರೈಟಿಂಗ್ ಇರಬಹುದು ಅಥವಾ ಟ್ರಾನ್ಸ್ಲೇಷನ್ ಇರಬಹುದು ಅಥವಾ ಆಡಿಯೋನ ಕೇಳಿಸಿಕೊಂಡು ಬರೆಯುವಂತದ್ದು ಇರಬಹುದು. ಇಂತಹ ಹಲವಾರು ಕೆಲಸಗಳನ್ನ ನಿಮಗೆ ಕೊಡ್ತಾರೆ. ಇಲ್ಲಿ ನೀವು ನಿಮ್ಮ ಕೌಶಲ್ಯವನ್ನ ಬಳಸಿಕೊಂಡು ನೀವು ದುಡಿಬೇಕಾಗುತ್ತೆ. ಅವರು ಕೊಟ್ಟಂತಹ ಡೆಡ್ ಲೈನ್ ನಲ್ಲಿ ನೀವು ಆ ಕೆಲಸವನ್ನು ಮುಗಿಸಬೇಕು. ಹೆಚ್ಚು ಬೇಕಂತಂದ್ರೆ ಶನಿವಾರ ಮತ್ತು ರವಿವಾರ 2 ದಿನ ಕೂತ್ಕೊಂಡು ನೀವು ಇಡೀ ದಿನ ಕೂತ್ಕೊಂಡು ಕೆಲಸ ಮಾಡಿದ್ರೆ ವಾರ ಪೂರ್ತಿ ಆಗುವಷ್ಟು ದುಡ್ಡನ್ನ 2 ದಿನದಲ್ಲಿ ನೀವು ದುಡಿಬಹುದು. ನೀವು ಒಂದು ಟಾರ್ಗೆಟ್ ಅನ್ನ ರೀಚ್ ಆದ್ರೆ ನಿಮಗೆ 5,000ದಿಂದ 25,000ವರೆಗೂ ಕೂಡ ಹಣವನ್ನ ಪಡ್ಕೊಳ್ಬಹುದು. ನಾನೇನಿಲ್ಲಿ ಎಕ್ಸಾಂಪಲ್ ಅಂತ ಕೊಟ್ಟಿದ್ದೀನಿ freelancer.com. ಇದು ಒಂದು ಜೆನ್ಯೂನ್ ವೆಬ್ಸೈಟ್ ಆಗಿರುವಂತದ್ದು, ಅದಕ್ಕಾಗಿ ಕೊಟ್ಟಿನಿ. ಇದರಂತಹ ಸಾಕಷ್ಟು ವೆಬ್ಸೈಟ್ಗಳು ಈ ರೀತಿಯಾದಂತಹ ಟಾರ್ಗೆಟ್ ಆಧಾರಿತ ಜಾಬ್ ಗಳನ್ನ ಕೊಡ್ತಾ ಇದಾವೆ. ನೀವು ಅದನ್ನ ವಿಸಿಟ್ ಮಾಡಬಹುದು. ನಾನು ಸಪರೇಟ್ ಆಗಿ ಆನ್ಲೈನ್ ಮೂಲಕ ನಾವು ಮಾಡಬಹುದಾದಂತಹ ಟಾಪ್ 5 ಜೆನ್ಯೂನ್ ಮತ್ತು ಒಂದು ನಂಬಿಕೆಗೆ ಅರ್ಹವಾದಂತಹ ಜಾಬ್ಗಳ ಮಾಹಿತಿಯನ್ನು ಕೂಡ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನ ಆದಷ್ಟು ಶೀಘ್ರದಲ್ಲಿ ಮಾಡ್ತೀನಿ. ಇನ್ನು ಮೂರನೇದು ಟ್ಯೂಷನ್ ಕ್ಲಾಸ್. ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನೀವು ಇರುವಂತಹ ಜಾಗದಲ್ಲೇ ನೀವು ಟ್ಯೂಷನ್ ಮಾಡಬಹುದು. ಉದಾಹರಣೆಗೆ ನೀವು ಧಾರವಾಡದಲ್ಲೇ ಇದ್ದೀರಿ ಅಂತಂದ್ರೆ ಒಂದು ರೂಮ್ ಮಾಡಿಕೊಂಡು ನಿಮಗೆ ಸಮೀಪವಾಗುವಂತಹ ಒಂದು ಸ್ಥಳದಲ್ಲೇ ನೀವು ಮಾಡಬಹುದು. ಒಂದು 10 ಜನ ವಿದ್ಯಾರ್ಥಿಗಳನ್ನ ನೀವು ಕೂಡಿಸ್ಕೊಂಡು ಮಾಡಿದ್ರು ಆಗುತ್ತೆ. ನೀವು ಇಲ್ಲಿ ಕಡಿಮೆ ಹಣವನ್ನ ವ್ಯಯಿಸ್ತೀರಿ, ಬಾಳ ಅಂದ್ರೆ ನಿಮಗೆ ಒಂದು ಬೋರ್ಡ್ ನ ಅವಶ್ಯಕತೆ ಇರುತ್ತೆ. ಅದನ್ನ ಬಿಟ್ಟರೆ ಹೆಚ್ಚಿನ ಶ್ರಮದ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ನೀವು ವಿಜ್ಞಾನವನ್ನ, ಗಣಿತವನ್ನ, ಇಂಗ್ಲಿಷ್ ಅನ್ನ ಮುಂತಾದ ವಿಷಯಗಳನ್ನ ಅವರಿಗೆ ಟೀಚ್ ಮಾಡಬಹುದು. ಟೀಚ್ ಮಾಡೋದ್ರಿಂದ ಒಬ್ಬ ವಿದ್ಯಾರ್ಥಿಗೆ ನೀವು ತಿಂಗಳಿಗೆ ಒಂದು 300 ರೂಪಾಯಿಂದ 1,000ವರೆಗೆ ಶುಲ್ಕವನ್ನ
ವೇತನವನ್ನು ನಿಗದಿಪಡಿಸಬಹುದು. ನಿಮ್ಮ ಒಂದು ಗುಣಮಟ್ಟದ ಟೀಚಿಂಗ್ ಆಗಿತ್ತು ನಿಮ್ಮ ಟೀಚಿಂಗ್ ಅಂತಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡ್ಕೊಳ್ತಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಪಾಲಕರಿಗೆ ಮುಗಿಬೀಳ್ತಾರೆ, ನಾನು ಇಂತಲ್ಲಿ ಟ್ಯೂಷನ್ಗೆ ಹೋಗ್ತೀನಿ, ಇಂತಲ್ಲಿ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ. ಜೊತೆಗೆ ನಿಮ್ಮ ಟ್ಯೂಷನ್ಗೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನಾನು ಇಂತಲ್ಲಿ ಹೋಗ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ. ಸೊ ಆವಾಗ ನಿಮ್ಮ ಒಂದು ಟ್ಯೂಷನ್ ಕ್ಲಾಸ್ ನ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ನೀವು ಉತ್ತಮವಾಗಿ ಟ್ಯೂಷನ್ ಅನ್ನ ನಡೆಸ್ತಾ ಇದ್ರೆ ಹೆಚ್ಚು ವಿದ್ಯಾರ್ಥಿಗಳನ್ನ ಆಕರ್ಷಿಸಬಹುದು ನೀವು. ಜೊತೆಗೆ ನಿಮ್ಮ ಕೌಶಲ್ಯಗಳ ಸುಧಾರಣೆಗೂ ಕೂಡ ಇದು ಅನುಕೂಲ ಆಗುತ್ತೆ. ಬಿಕಾಸ್ ನೀವೇನಾದ್ರೂ ಒಬ್ಬ ಟೀಚರ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ರೆ ನೀವು ಟ್ಯೂಷನ್ ತಗೊಳ್ಳೋದ್ರಿಂದ ನಿಮಗೆ ಸ್ಟೂಡೆಂಟ್ ಟೀಚರ್ ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಾಗುತ್ತೆ, ಸ್ಟೂಡೆಂಟ್ ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ, ಯಾವ ರೀತಿ ಅವರಿಗೆ ಪಾಠ ಮಾಡಿದ್ರೆ ತಿಳಿಯುತ್ತೆ ಅನ್ನೋದು ಗೊತ್ತಾಗುತ್ತೆ, ಅವರಿಂದ ಫೀಡ್ಬ್ಯಾಕ್ ಅನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ, ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು ಅನ್ನುವಂತಹ ಈ ರೀತಿಯಾದಂತಹ ಹಲವಾರು ವಿಚಾರಗಳು ನೀವು ಟ್ಯೂಷನ್ ಕ್ಲಾಸ್ಗಳನ್ನ ಪಡ್ಕೊಳ್ಳೋದ್ರಿಂದ ನೀವು ಈ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನು ಕೂಡ ಮಾಡಬಹುದು. ಅವರೇಜ್ ಪೇಮೆಂಟ್ ಅಂತಂದ್ರೆ ಇಲ್ಲಿ ನೀವು ಎಷ್ಟು ವಿದ್ಯಾರ್ಥಿಗಳಿಗೆ ಕಲಿಸ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ 10 ವಿದ್ಯಾರ್ಥಿಗಳಿದ್ದಾರೆ, ನೀವು ತಿಂಗಳಿಗೆ 400 ರೂಪಾಯಿ ಒಬ್ಬರಿಂದ ಪಡ್ಕೊಳ್ತೀರಿ ಅಂತಂದ್ರೆ 4,000 ರೂಪಾಯಿ ಆಯ್ತು. ನೀವು ಪ್ರತಿದಿನ 1 ರಿಂದ 1.5 ಗಂಟೆ ಅಥವಾ 2 ಗಂಟೆಗಳ ಕಾಲ ಆ ವಿದ್ಯಾರ್ಥಿಗಳಿಗೆ ಒಂದು ಸಮಯವನ್ನು ನಿಗದಿಪಡಿಸಿ ಆ ಸಮಯದಲ್ಲಿ ನೀವು ಅವರಿಗೆ ಪಾಠ ಮಾಡೋದ್ರಿಂದ ನೀವು ಕನಿಷ್ಠ 4 ರಿಂದ 5,000 ರೂಪಾಯಿ ಬರೀ 10 ವಿದ್ಯಾರ್ಥಿಗಳಿದ್ರು ಕೂಡ ಪಡ್ಕೊಳ್ಬಹುದು. 4ನೇದು ಬಹಳ ಪ್ರಮುಖವಾಗಿ ಡೆಲಿವರಿ ಪರ್ಸನ್ ಅಂದ್ರೆ ಡೆಲಿವರಿ ಬಾಯ್ ಅಥವಾ ಡೆಲಿವರಿ ಗರ್ಲ್ ಆಗಿ ನಾವು ಕೆಲಸ ಮಾಡಬಹುದು. ಸ್ಟೂಡೆಂಟ್ ಆಗಿದ್ಕೊಂಡೆ ನಾವು ದ್ವಿಚಕ್ರ ವಾಹನವನ್ನ ಬೈಕ್ ಅನ್ನು ಹೊಂದಿರಬೇಕು. ಬೈಕ್ ಅಥವಾ ಸ್ಕೂಟಿ ಅಥವಾ ಸೈಕಲ್ ಹೊಂದಿದ್ರು ಕೂಡ ಸಾಕಾಗುತ್ತೆ. ಲೈಸೆನ್ಸ್ ಅನ್ನ ಹೊಂದಿರಬೇಕು. ಸೈಕಲ್ ಇದ್ರೆ ಲೈಸೆನ್ಸ್ ಬೇಡ. ಸಪೋಸ್ ನಿಮ್ಮ ಹತ್ರ ಸ್ಕೂಟಿ ಬೈಕ್ ಇತ್ತು ಅಂತಂದ್ರೆ ನೀವು ಲೈಸೆನ್ಸ್ ಅನ್ನ ಹೊಂದಿರಬೇಕು. ದಿನಕ್ಕೆ 300 ರಿಂದ 500 ರೂಪಾಯಿ ಮಟ್ಟ ಅಂಶ ನಾವು ದುಡಿಬಹುದು. ನಮ್ಮ ಒಂದು ಕಾಲೇಜ್ ಯಾವಾಗ ಗ್ಯಾಪ್ ಇರುತ್ತೆ, ಸಾಯಂಕಾಲ ಗ್ಯಾಪ್ ಇದ್ರೆ ಸಾಯಂಕಾಲ ಅಥವಾ ಬೆಳಗ್ಗೆ ಗ್ಯಾಪ್ ಇದ್ರೆ ಬೆಳಿಗ್ಗೆ, ಆ ಟೈಮ್ ನಲ್ಲಿ ನಾವು ಡೆಲಿವರಿ ಮಾಡಿ ಸೊ ಆರಾಮ್ಸೆ ನಾವು ಹೆಚ್ಚಿನ ಡೆಲಿವರಿಗಳನ್ನ ಮಾಡೋದ್ರ ಮೂಲಕ ಹೆಚ್ಚಿನ ಒಂದು ಹಣವನ್ನ ಪಡ್ಕೊಳ್ಬಹುದು. ಉದಾಹರಣೆ ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಅಲ್ಲೂ ಕೂಡ ಪಾರ್ಟ್ ಟೈಮ್ ಡೆಲಿವರಿ ಪರ್ಸನ್ ಗಳನ್ನು ಕೂಡ ಅಪಾಯಿಂಟ್ ಮಾಡ್ಕೊಳ್ತಾ ಇರ್ತಾರೆ, ನೇಮಕಾತಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಡೆಲಿವರಿ ಬಾಯ್ ಆಗಿ ಅಥವಾ ಡೆಲಿವರಿ ಪರ್ಸನ್ ಆಗಿ ಸೇರಿಕೊಳ್ಳೋದ್ರ ಮೂಲಕ ಹುಡುಗ ಮತ್ತು ಹುಡುಗಿಯರು ವಿದ್ಯಾರ್ಥಿಗಳಾಗಿದ್ರು ಕೂಡ ನಾವು ಈ ಒಂದು ಜೊಮ್ಯಾಟೊ ಅಥವಾ ಸ್ವಿಗ್ಗಿ ಅಂತಹ ಕಂಪನಿಗಳಲ್ಲಿ ನಾವು ಕೆಲಸವನ್ನ ಮಾಡಬಹುದು. ಇನ್ನು 5ನೇದು ಬಹಳ ಪ್ರಮುಖವಾಗಿ ನಾನು ಹೇಳಿದ್ದೆ ಯೂಟ್ಯೂಬ್ ಚಾನಲ್. ನೀವು ನಿಮ್ಮದೇ ಆದಂತಹ ಒಂದು ಓನ್ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು. ಬಿಕಾಸ್ ನಾನೀಗ ಉದಾಹರಣೆಗೆ ಈಗ ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೀನಿ, ನಾನು ಕೂಡ BEd ಗೆ ಅಡ್ಮಿಷನ್ ತಗೊಂಡಿದ್ದೀನಿ. ಈಗ ನಾನು ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಹೊಂದಿದ್ದೀನಿ, ಎಜುನೇಟ್ಸ್ ಅಂತ ಹೇಳಿ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನೀವು ವಿಶೇಷವಾಗಿ ಎಜುಕೇಶನ್ ಸೆಕ್ಟರ್ ನಲ್ಲಿ ಸ್ವಲ್ಪ ಹೆಚ್ಚಿನ ನಿಮಗೆ ಸಪೋರ್ಟ್ ಸಿಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಅದೇ ಎಂಟರ್ಟೈನ್ಮೆಂಟ್ ಸೆಕ್ಟರ್ ನಲ್ಲಿ ನಿಮಗೆ ಹೆಚ್ಚಿನ ಒಂದು ಸಪೋರ್ಟ್ ಸಿಗುತ್ತೆ. ಸೊ ಹಾಗಾಗಿ ನೀವು 4-5 ಜನ ಸ್ನೇಹಿತರಿದ್ದೀರಿ, ನೀವು ಒಳ್ಳೆ ಕಾಮಿಡಿ ಮಾಡ್ತೀರಿ ನಿಮ್ಮಲ್ಲೇ ಅಂತಂದ್ರೆ, ಒಳ್ಳೆ ಮಾಹಿತಿನ ನೀವು ತಿಳಿಸ್ತೀರಿ ಅಂತಂದ್ರೆ, ಸೊ ನೀವು ಒಂದು ಈಸಿಯಾಗಿ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಪ್ರಾರಂಭಿಸಬಹುದು. ನಿಮ್ಮಲ್ಲಿರುವಂತಹ ಕೌಶಲ್ಯವನ್ನ, ಜ್ಞಾನವನ್ನ, ನಿಮ್ಮಲ್ಲಿರುವಂತಹ ಕಲೆಯನ್ನ ಬಳಸಿಕೊಂಡು ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬಹುದು. ಅದು ಕಾಮಿಡಿ ಆಗಿರಬಹುದು, ಎಜುಕೇಶನ್ ಸೆಕ್ಟರ್ ಆಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು, ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಆಗಿರಬಹುದು, ಜಾಬ್ ನ್ಯೂಸ್ ಆಗಿರಬಹುದು, ಎಜುಕೇಶನಲ್ ಅಪ್ಡೇಟ್ಸ್ ಆಗಿರಬಹುದು, ಯಾವುದೇ ಮಾಹಿತಿನ ನೀವು ನಿಮ್ಮಲ್ಲಿರುವಂತಹ ಕೌಶಲ್ಯ ಮತ್ತು ಜ್ಞಾನವನ್ನು ಬಳಸಿಕೊಂಡು ನೀವು ಅದನ್ನ ನಿಮ್ಮ ಆಡಿಯನ್ಸ್ಗೆ ತಲುಪಿಸಬೇಕು. ನಿಮ್ಮ ವ್ಯೂವರ್ಸ್ಗೆ ನೀವು ಕ್ಲಿಕ್ ಆದ್ರಿ ಅಂತಂದ್ರೆ ಇಲ್ಲೂ ಕೂಡ ನೀವು 1,000 ಸಬ್ಸ್ಕ್ರೈಬರ್ಸ್ ಅನ್ನ ಮತ್ತು 4,000 ವಾಚ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಯೂಟ್ಯೂಬ್ ನಿಮಗೆ 55% ಒಟ್ಟು ಗಳಿಕೆಯ 55% ಹಣವನ್ನು ನಿಮಗೆ ನೀಡುತ್ತೆ. ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಂತ ನೀವು ಹೆಚ್ಚಿನ ಹಣವನ್ನು ಕೂಡ ಗಳಿಸಬಹುದು. ಕನಿಷ್ಠ ಒಂದು ತಿಂಗಳಿಗೆ 7,000 ದಿಂದ 1 ಲಕ್ಷದ ಮಟ್ಟನ್ನು ಗಳಿಸಬಹುದು. ಸದ್ಯಕ್ಕೆ ಕರ್ನಾಟಕದಲ್ಲಿ 1 ಲಕ್ಷಕ್ಕಿಂತ ಅಧಿಕ ಹಣವನ್ನ ಪಡ್ಕೊಳ್ಳುವಂತಹ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ. ನೀವು ದಿನನಿತ್ಯ ಬರೀ 1 ಗಂಟೆಗಳ ಕಾಲ ಇದಕ್ಕೆ ಸಮಯವನ್ನು ವ್ಯಯಿಸಿ ನೀವು ಆರಾಮ್ಸೆ ನಿಮ್ಮ ಹಣವನ್ನ ಪಡ್ಕೊಳ್ಬಹುದು. ಸೊ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ ಮೂಲಕವೇ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹಾಕಬಹುದು. ಸೊ ಹೀಗೆ ನೀವು ಸುಲಭವಾಗಿ ಮಾಡಬಹುದಾದಂತಹ 5 ಪಾರ್ಟ್ ಟೈಮ್ ಜಾಬ್ಗಳ ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಜಾಬ್ ಮಾಹಿತಿನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಬಲ್ಲದು ಅನ್ನುವಂತಹ ಆಶಾಭಾವನೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನಪ್ಪ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.